ಬೆಂಗಳೂರು ಸೇಫಾ ಅನ್ನುವಂಥ ಪ್ರಶ್ನೆಗೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಕಾರಣ ಸ್ಫೋಟ ನಡೆದು 24 ಗಂಟೆ ಆದರೂ ಕೂಡ ಇವನು ಯಾವನಿದ್ದಾನೆ ಇವನನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಪೊಲೀಸರಿಗಿನ್ನು. ಎನ್ಐಎಗೆ ಪ್ರಕರಣ ವರ್ಗ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಎನ್ಐಎ ತನಿಖೆಗೆ ಒಪ್ಪಿಸಲು ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸಂಜೆಯೊಳಗೆ ಪ್ರಕರಣ ವರ್ಗ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಸ್ಫೋಟ ನಡೆದು 24 ಗಂಟೆ ಆಯಿತು. ಅವನ ಚಲನವಲನ ಎಲ್ಲವೂ ಕೂಡ ಗೊತ್ತಾಗಿದೆ. ಅವನು ಎಲ್ಲಿ ಬಂದ, ಹೆಂಗೋದ, ಏನಾಯಿತು, ಅವನು ರವೆ ಇಡ್ಲಿ ತಿಂದಿದ್ದು ಗೊತ್ತಿದೆ. ಆದರೆ ಅವನನ್ನು 24 ಗಂಟೆ ಆದರೂ ಕೂಡ ಹಿಡಿಯೋಕ್ಕಾಗಿಲ್ಲ. ನಿನ್ನೆ ಹೇಳ್ತಾ ಇದ್ದಿದ್ರು. ನನ್ನ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನಿನ್ನೆ ರಾತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದನ್ನು ನೋಡಿಬಿಟ್ರೆ ಎಲ್ಲೋ ಇನ್ನೊಂದು 2-3 ಗಂಟೆಯಲ್ಲಿ ಹಿಡಿದು ಬಿಡ್ತಾರೆ ರಾತ್ರಿನೇ ಅಂತ ಇದ್ದಂಗೆ ಇತ್ತು ಅವ್ರ ಹೇಳಿಕೆಗಳು. ಬಟ್ 24 ಗಂಟೆ ಕಳೆದ್ರೂ ಕೂಡ ಇವನನ್ನು ಹಿಡಿಯಕ್ಕಾಗ್ತಾ ಇಲ್ಲ ಅಂತಂದ್ರೆ ಅಷ್ಟೊಂದು ಕಷ್ಟ ಇದೆಯಾ ಇವನು ಹಿಡಿಯೋದು? ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ನಿನ್ನೆ ಇದ್ದಂತ ಆತ್ಮವಿಶ್ವಾಸ ಇವತ್ತು ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಒಂದಷ್ಟು ಲೀಡ್ಗಳು ಸಿಕ್ತಿತ್ತು ಪೊಲೀಸರಿಗೆ, ಒಂದಷ್ಟು CCTV ಫುಟೇಜಸ್ ಗಳನ್ನ ಗ್ಯಾದರ್ ಅನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಆತ ಬಾಂಬ್ ಬ್ಲಾಸ್ಟ್ ಮಾಡದಂತ ವ್ಯಕ್ತಿ ಶಂಕಿತ ಏನಿದೆ ಆತ ಒಂದು 200-300 ಮೀಟರ್ ಕಾಲ ನಡ್ಕೊಂಡು ಹೋಗ್ತಾನೆ, ಅಂದ್ರೆ ದೂರ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋದ ನಂತರ 2 ವೀಲರ್ ನಲ್ಲಿ ಅವನು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. ಆ 2 ವೀಲರ್ ನ ಫುಟೇಜಸ್ ಗಳನ್ನ ತೆಗೆದ ಸಂದರ್ಭದಲ್ಲಿ ಆತನೇ ಹಿಂದೆ ಕೂತಿದ್ದ ಅನ್ನೋದ್ರ ಬಗ್ಗೆ ಒಂದು ಐಡೆಂಟಿಫೈನ ಮಾಡ್ಕೊಳ್ತಾರೆ. ಐಡೆಂಟಿಫೈನ ಮಾಡ್ಕೊಂಡು ಆ ಬೈಕ್ ನ ನಂಬರ್ ಮತ್ತು ಒಂದಷ್ಟು ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಒಬ್ಬ ಶಂಕಿತನನ್ನ ಕರೆದು ವಿಚಾರಣೆಗೆ ಒಳಪಡಿಸ್ತಾರೆ. ಅಂದ್ರೆ ಇವತ್ತು ಕೂಡ ಆತನನ್ನ ಅಜ್ಞಾತ ಸ್ಥಳದಲ್ಲೇ ಇಟ್ಟು ವಿಚಾರಣೆಯನ್ನ ಮಾಡ್ತಾ ಇದಾರೆ. ಆದ್ರೆ ಆತನಿಗೂ ಈ ಏನು ಸ್ಫೋಟ ಏನಿದೆ ಅದಕ್ಕೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ನಿನ್ನೆ DCM ಅವರು ಆತ್ಮವಿಶ್ವಾಸದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಪೊಲೀಸರಲ್ಲೂ ಕೂಡ ಯಾವುದೇ ರೀತಿಯ ಏನೋ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸೋದಿರ್ಬೋದು, ಜೊತೆಗೆ ಅವನು ಯಾರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು, ಇದು ಯಾವ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಈ ನಡುವೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಸ್ಫೋಟ ಆಗಿದೆ, 24 ಗಂಟೆಗಳ ಕಾಲ ಕಳೆದೋಗಿದೆ. ಈಗಾಗಲೇ 26 ಗಂಟೆ ಅಂತಾನೆ ಹೇಳ್ಬೋದು. ಅಂದ್ರೆ 12:55ಕ್ಕೆ ಘಟನೆ ಆಗಿರುವಂತದ್ದು. 26 ಗಂಟೆ ಕಳೆದ್ರೂ ಕೂಡ ಆತನ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಕೇವಲ CCTV ಫುಟೇಜಸ್ ನಲ್ಲಿ ಆತನ ಚಹರೆಗಳು ಮಾತ್ರ ಕಾಣಿಸ್ತಾ ಇದಾವೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಮಾಹಿತಿಗಳು ಇಲ್ಲದೆ ಇರುವಂತದ್ದು ಇನ್ನಷ್ಟು ಆತಂಕವನ್ನು ಉಂಟು ಮಾಡಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.